ಶಾಸ್ತ್ರಿಗಳೇ, ಇನ್ನುಳಿದ 4 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ನೋಡೋಣ. ಧನುರಾಶಿಯಿಂದ ಧನುರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದ ಆದಿಯಲ್ಲಿ? ಉನ್ನತ ಶಿಕ್ಷಣದಲ್ಲಿ ಅನುಕೂಲ ಚೆನ್ನಾಗಿದೆ. ಪಂಚಮದಲ್ಲಿ ಇರತಕ್ಕಂಥ ರವಿ ಬುಧರಿಂದಾಗಿ ತುಂಬ ಚೆನ್ನಾಗಿರುತ್ತದೆ. ಬುದ್ಧಿ ಚುರುಕಾಗಿರುತ್ತದೆ. ದಾಂಪತ್ಯದಲ್ಲಿ ಸಾಮರಸ್ಯ ಇದೆ. ಅಲ್ಲಿ ಸಪ್ತಮದಲ್ಲಿ ಗುರು ಇರೋ ಕಾರಣದಿಂದಾಗಿ ವೃತ್ತಿಯಲ್ಲಿ ಅನುಕೂಲ. ಸ್ತ್ರೀಯರಿಗೆ ಅಧಿಕ ಹೆಚ್ಚಿನ ವ್ಯಯ ಉಂಟಾಗುತ್ತೆ. ಕಾರಣ ಚಂದ್ರ ವ್ಯಯದಲ್ಲಿ ಸಂಚರಿಸ್ತಾ ಇದೆ. ಹೀಗಾಗಿ ಏನೋ ಇನ್ವೆಸ್ಟ್ ಮಾಡೋಣ ಅನ್ನೋದು ಬುದ್ಧಿ ಬರುತ್ತೆ, ಅದಕ್ಕೆ ಇನ್ವೆಸ್ಟ್ ಮಾಡೋದಾಗುತ್ತೆ. ಖರ್ಚು ಇದು ಯಾವ ರೀತಿಯಲ್ಲಿ ಇದೆ ಅಂದರೆ ಒಳ್ಳೆ ರೀತಿಯಲ್ಲೇ ಖರ್ಚಾಗುತ್ತೆ. ಆ ಖರ್ಚು ಅನಿಸೋದಿಲ್ಲ. ಇನ್ವೆಸ್ಟ್ ಮಾಡಿದ್ದೀನಿ ಬಿಡಿ, ಎಲ್ಲೂ ಹೋಗಿಲ್ಲ, ಅಲ್ಲಿದೆ ಅನ್ನೋ ಒಂದು ನಿರಾಳತೆ, ಆ ಭಾವನೆಯನ್ನು ಖಂಡಿತ ತಂದುಕೊಡುತ್ತೆ. ಆತಂಕ ಮಾಡ್ಕೋಬೇಡಿ. ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸಗಳು ಚೆನ್ನಾಗಿದೆ. ಕರ್ಮಸ್ಥಾನದ ಅಧಿಪತಿ ರವಿ ಜೊತೆಗಿರೋದ್ರಿಂದ ಚುರುಕು ಬುದ್ಧಿಯಿಂದ ಕಾರ್ಯ ಸಾಧನೆ ಮಾಡ್ತಕ್ಕಂಥದ್ದು. ರವಿ ದೃಷ್ಟಿ ಲಾಭಕ್ಕಿದೆ. ಭಾಗ್ಯಾಧಿಪತಿ ಲಾಭವನ್ನು ನೋಡಿದರೆ ಪಂಚಮದಿಂದ ನಿಮ್ಮ ಬುದ್ಧಿಗೆ ದೈವ ಒಂದಷ್ಟು ಹೊಳೆಸಿ ಒಳ್ಳೆ ಲಾಭವನ್ನು ಗಳಿಸಲಿಕ್ಕೆ ಅವಕಾಶ ಆಗುತ್ತೆ. ಅದರಲ್ಲೂ ಮೆಡಿಕಲ್ ಫೀಲ್ಡ್ ಅವರಿಗೆ ತುಂಬ ಚೆನ್ನಾಗಿದೆ. ರಾಜಕಾರಣಗಳಿಗೆ ತುಂಬ ಚೆನ್ನಾಗಿದೆ. ಅಧಿಕಾರಿಗಳಿಗೆ ಅಧಿಕಾರದ ಸ್ಥಳದಲ್ಲಿರ್ತಕ್ಕಂಥವರಿಗೆ, ಲೀಡರ್ಸಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಉಂಟಾಗುತ್ತೆ, ಸಂಶಯ ಬೇಡ. ಚೆನ್ನಾಗಿದೆ. ಶುಕ್ರನೂ ಚೆನ್ನಾಗಿದ್ದಾನೆ. ಹೀಗಾಗಿ ಸಾಲ ಸೋಲ, ಜಗಳ, ಕಲಹ ನೋಡಿ, ಜಗಳ ಇಲ್ಲ. ಯಾರೂ ನಿಮಗೆ ಶತ್ರು ಭಾವನೆಯಿಂದ ಕಾಣ್ತಕ್ಕಂಥದ್ದು ಇಲ್ಲ. ಇನ್ನು ಸ್ವಲ್ಪ ಕೆಲವು ದಿನಗಳ ಕಾಲ ನಿಮಗೆ ಅಂಥ ಶತ್ರುತ್ವ ಬಾಧಿಸೋದಿಲ್ಲ, ಯೋಚನೆ ಮಾಡಬೇಡಿ. ಆದರೆ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ಭೂ ವ್ಯವಹಾರಗಳು ಸ್ವಲ್ಪ ಹುಷಾರಾಗಿರಬೇಕು, ಅಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ. ಇನ್ನು ವಾರದ ಅಂತ್ಯ ನೋಡೋಣ. ಸಂಗಾತಿಯಲ್ಲಿ ಸಾಮರಸ್ಯ ಇದೆ. ವಿದ್ಯೆಯಲ್ಲಿ ಆಸಕ್ತಿ, ಅದು ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ಇದೆ. ಬುದ್ಧಿಬಲ, ಆರೋಗ್ಯ ಬಲ ಎಲ್ಲವೂ ಇದೆ, ಚೆನ್ನಾಗಿದೆ. ನೀವು ಗಮನಿಸ್ಕೋಬೇಕಾಗಿದ್ದು ಒಂದೇ, ಚತುರ್ಥದಲ್ಲಿರ್ತಕ್ಕಂಥ ಈ ಕುಜ ಮತ್ತು ಶನೈಶ್ಚರರು, ಇದು ಸ್ವಲ್ಪ ಮಟ್ಟಿಗೆ ಸ್ನೇಹಿತರಲ್ಲಿ ಕಲಹ ತರಬಹುದು, ಬಂಧುಗಳಲ್ಲಿ ಕಲಹವನ್ನು ಉಂಟು ಮಾಡಬಹುದು, ಭೂ ವ್ಯವಹಾರಗಳಲ್ಲಿ ತೊಂದರೆಯನ್ನು ತರಬಹುದು. ಈ ಕಾರಣದಿಂದಾಗಿ ಸ್ವಲ್ಪ ಹುಷಾರಾಗಿರಿ. ಪ್ರಯಾಣದಲ್ಲಿ ಏನೋ ಅಪಘಾತ, ಮಗದೊಂದು ಆ ಭಯವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಹೈ ಸ್ಪೀಡಾಗಿ ಹೋಗಿಬಿಡ್ತಕ್ಕಂಥದ್ದು. ಏನಕ್ಕೆ ಅಷ್ಟೊಂದು ಸ್ಪೀಡ್? ಸಮಾಧಾನವಾಗಿ ಹೋದರೆ ಆಗುತ್ತಲ್ಲ, ಸಮಾಧಾನ ಬೇಕು. ಪ್ರಯಾಣದಲ್ಲಿ ಬಹಳ ಎಚ್ಚರ ವಹಿಸಿ ಈ ಒಂದು ವಾರದಲ್ಲಿ. ಪ್ರಾರ್ಥನೆಗೆ ಧನುರಾಶಿಯವರು ನೋಡಿ, ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರ ಸಮರ್ಪಣೆ ಜೊತೆಗೆ, ಹಾಲಿನ ಸಮರ್ಪಣೆ ಜೊತೆಗೆ ಸ್ವಲ್ಪ ತೊಗರಿ ಮತ್ತು ಹಾಗೂ ಎಳ್ಳು ಇದನ್ನು ಸಮರ್ಪಣೆ ಮಾಡಿ. ಇದು ತುಂಬ ಸಹಾಯವಾಗುತ್ತೆ. ಆ ತೊಡಕುಗಳು, ಮತ್ತೊಂದು ಆಕ್ಸಿಡೆಂಟ್ಸೋ ಇನ್ನೇನು ಈ ಥರದ ಪ್ರಮಾದಗಳಾಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.